ನಮಸ್ಕಾರ. ಕಾಫಿ ವಿತ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ಇವತ್ತಿನ ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ವಿಚಾರಗಳು ಹೈಲೈಟ್ಸ್ ಆಗಿದೆ, ಏನೆಲ್ಲ ಸುದ್ದಿಗಳಿದೆ, ಎಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮತ್ತೆ ಎಲ್ಲೆಡೆ ವ್ಯಾಪಿಸ್ತಾ ಇದೆ ಕರೋನಾ ಸೋಂಕು. ಚೀನಾ ಬಳಿಕ ಜಪಾನ್, ಹಾಂಗ್ಕಾಂಗ್ಗೆ ಲಗ್ಗೆ. 2 ದೇಶಗಳಲ್ಲಿ 8 ಲಕ್ಷಕ್ಕೂ ಅಧಿಕ ಪ್ರಕರಣಗಳು ಪತ್ತೆ. ಶಾಸಕರು ಊಟಕ್ಕೆ ಸೇರಿದ್ದ ಬಂಡಾಯವೇ ಸಿಎಂ ಬದಲಾವಣೆಯ ಪ್ರಶ್ನೆಗೆ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವಿರೋಧದ ನಡುವೆ ಪಟ್ಟು ಬಿಡದ ಯತ್ನಾಳ್ ಟೀಮ್. ಇಂದಿನಿಂದ 2ನೇ ಹಂತದ ಹೋರಾಟ. ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ಬಿಜೆಪಿ ಭಿನ್ನರ ಸಮಾವೇಶ. ರಾಜ್ಯದಲ್ಲಿ ಬಸ್ ದರ ಏರಿಕೆಗೆ ಸಿಡಿದೆದ್ದ ಬಿಜೆಪಿ, ಪ್ರಯಾಣಿಕರಿಗೆ ಗುಲಾಬಿ ಹೂ ನೀಡಿ ಪ್ರತಿಭಟನೆ. ಅಶೋಕ್ ಅವಧಿಯಲ್ಲಿ 48ರಷ್ಟು ದರ ಹೆಚ್ಚಳ ಅಂತ ಸಾರಿಗೆ ಸಚಿವ ಟಕ್ಕರ್. ಮತ್ತೆ ಬಾಲ ಬಿಚ್ಚೋಕೆ ಮುಂದಾದ ಡ್ರ್ಯಾಗನ್ ರಾಷ್ಟ್ರ. ಲಡಾಖ್ನಲ್ಲಿ 2 ಹೊಸ ಕೌಂಟಿ ರಚನೆ. ಚೀನಾ ನಿರ್ಧಾರಕ್ಕೆ ಭಾರತ ತೀವ್ರ ಖಂಡನೆ. ವೀಕ್ಷಕರೇ, ಇವತ್ತಿನ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ವಿಚಾರಗಳು ಇದೆ ಅಂತ ನೋಡೋಣ. ಬಟ್ ನಿಜವಾಗ್ಲೂ ಮೊದಲ ಸುದ್ದಿ ನೋಡೋದಕ್ಕೆ ಒಂದು ಸ್ವಲ್ಪ ಆತಂಕ ಎದುರಾಗ್ತಾ ಇದೆ. ಆದರೆ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. 5 ವರ್ಷಗಳ ಹಿಂದೆ ಕಾಡಿದ್ದಂಥ ಕರೋನಾ ಮತ್ತೆ ಕಾಣಿಸ್ಕೊಳ್ಳುತ್ತಾ ಅನ್ನುವಂಥ ಭೀತಿ 2025 ಪ್ರಾರಂಭ ಆಗ್ತಾ ಇದ್ದ ಹಾಗೇನೆ ಶುರು ಆಗ್ತಾ ಇದೆ. ಮೊದಲ ಸುದ್ದಿ ಪತ್ರಿಕೆ ಕನ್ನಡಪ್ರಭದಲ್ಲಿ ಮೊದಲ ಹೆಡ್ಲೈನ್: ಚೀನಾ ಬಳಿಕ ಹಾಂಗ್ಕಾಂಗ್ಗೆ, ಜಪಾನ್ಗೆ ವೈರಸ್ ಲಗ್ಗೆ. 2 ದೇಶಗಳಲ್ಲಿ 8 ಲಕ್ಷಕ್ಕೂ ಅಧಿಕ HMPV ಪ್ರಕರಣಗಳು ಪತ್ತೆ. ಚಳಿ ಹೆಚ್ಚಾದಂತೆ ವೈರಸ್ ಸ್ಫೋಟದ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಸೋಂಕು ನಿಯಂತ್ರಣಕ್ಕೆ ಇನ್ನಿಲ್ಲದಂತ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಯಾವೆಲ್ಲ ಸೋಂಕು ಕಾಣಿಸ್ಕೊಳ್ತಾ ಇದೆ? ಹಾಗಿದ್ರೆ ನಮ್ಮ ದೇಶಕ್ಕೆ ಬಂದ್ರೆ ಕಥೆಗೇನು? ಕರೋನಾದಿಂದಲೇ ಸಾಕಷ್ಟು ಬಳಲಿ ಬೆಂಡಾಗಿ ಹೋಗ್ಬಿಟ್ಟಿದ್ದೀವಿ. ಇಲ್ಲಿ ಯಾವ ಥರದ ಎಚ್ಚರಿಕೆಯನ್ನು ವಹಿಸಲಾಗಿದೆ ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ನೋಡಿ, ಈ ಚಳಿಗಾಲದಲ್ಲೇ ವೈರಸ್ಗಳು ಇನ್ನಿಲ್ಲದಂತ ಕಾಟ ಕೊಡೋದು. ವೈರಲ್ ಫೀವರ್ ಇಂದ ಹಿಡಿದು ವೈರಸ್ಗಳ ಕಾಟದಿಂದ ಹಿಡಿದು ಎಲ್ಲವೂ ಕೂಡ ಈ ಚಳಿಗಾಲದಲ್ಲೇ ಪ್ರಾರಂಭ ಆಗೋದು. ಚೀನಾದಲ್ಲಿ ಕರೋನಾ ವೈರಸ್ ಮಾದರಿಯ HMPV ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಸೋಂಕು ಹರಡಿ ಭಾರಿ ಆತಂಕವನ್ನು ಹುಟ್ಟು ಹಾಕಿರುವಾಗಲೇ ಅತ್ತ ಜಪಾನ್ ಮತ್ತು ಹಾಂಗ್ಕಾಂಗ್ ದೇಶಗಳಲ್ಲೂ ಕೂಡ ಇದೇ ಸೋಂಕಿನ ವೈರಸ್ ಭಾರೀ ಪ್ರಮಾಣದಲ್ಲಿ ವ್ಯಾಪಿಸಿರುವಂಥ ಸುದ್ದಿ ಹೊರಬಿದ್ದಿದೆ. ಜಪಾನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಮಾಧ್ಯಮ ವರದಿಯ ಪ್ರಕಾರ ಡಿಸೆಂಬರ್ 15ರವರೆಗೆ ಒಂದೇ ವಾರದಲ್ಲಿ 94,259 ಜನರು ಸೋಂಕಿಗೆ ತುತ್ತಾಗಿದ್ದಾರೆ. ಇದರೊಂದಿಗೆ ಪ್ರಸ್ತುತ ಜಪಾನ್ನಲ್ಲಿರುವಂಥ ಸೋಂಕಿಗೆ ತುತ್ತಾದವರ ಸಂಖ್ಯೆ 7,18,000 ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ದೇಶದಲ್ಲಿ ಚಳಿಗಾಲ ತೀವ್ರಗೊಳ್ತಿರುವಂಥ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಸೋಂಕು ಇನ್ನಷ್ಟು ವ್ಯಾಪಕವಾಗುವಂಥ ಆತಂಕವೂ ಇದೆ. ಇನ್ನೊಂದು ಕಡೆಯಲ್ಲಿ ಚೀನಾದ ನೆರೆಯ ದೇಶವಾದ ಹಾಂಗ್ಕಾಂಗ್ನಲ್ಲೂ ಕೂಡ ಸೋಂಕು ವ್ಯಾಪಿಸಿದೆ. ಚೀನಾ ಹಾಗೂ ಜಪಾನ್ನಷ್ಟು ಅಲ್ಲದೆ ಇದ್ರೂ 1,000ಕ್ಕೂ ಹೆಚ್ಚು HMPV ಪ್ರಕರಣಗಳು ದಾಖಲಾಗಿದೆ. HMPV ಅಂತ ಹೇಳ್ತಾ ಇದ್ದೀವಿ. HMPV ಅಂದರೆ ಏನು ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ನೋಡಿ, ಇದು ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅಂತ ಕರೀತಾರೆ. ಉಸಿರಾಟದ ಸಮಸ್ಯೆಗೆ ಕಾರಣವಾಗುವಂಥ ವೈರಸ್ ಇದು. ಎಲ್ಲ ವಯೋಮಾನದಲ್ಲೂ ಕೂಡ ಕಾಣಿಸುತ್ತೆ. ಅಂದರೆ ಎಲ್ಲ ವಯಸ್ಸಿನವ್ರಿಗೂ ಕೂಡ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು, ಹೆಚ್ಚಾಗಿ ಮಕ್ಕಳು ಹಾಗೂ ವೃದ್ಧರು ಹಾಗೂ ರೋಗ ನಿರೋಧಕ ಶಕ್ತಿಯ ಕೊರತೆ ಇರುವವರನ್ನ ಬಾಧಿಸುತ್ತೆ. 20 ವರ್ಷಗಳ ಹಿಂದೆ ಮೊದಲ ಬಾರಿ ಇದು ಕಾಣಿಸ್ಕೊಂಡಿತ್ತು. ಸೇಮ್ ಕರೋನಾದೇ ಸಿಂಪ್ಟಮ್ಸ್ ಇರುತ್ತೆ. ಉಸಿರಾಟದ ಸಮಸ್ಯೆ, ಮಕ್ಕಳು ಮತ್ತು ವಯಸ್ಸಾಗಿರೋರು, ಇಮ್ಯುನಿಟಿ ಪವರ್ ಕಡಿಮೆ ಇರೋರು ಮತ್ತು ಬ್ರೀತಿಂಗ್ ಪ್ರಾಬ್ಲಮ್, ಅಸ್ತಮ ಸೇರಿದಂತೆ ಬೇರೆ ಬೇರೆ ಪ್ರಾಬ್ಲಮ್ ಇರೋರಿಗೆ ಈ ಸೋಂಕು ಕಾಣಿಸ್ಕೊಳ್ಳುತ್ತೆ. ಮತ್ತು ಇದು ಮೊದಲನೇ ಬಾರಿ ಕಾಣಿಸ್ಕೊಳ್ತಾ ಇರೋದಲ್ಲ, 20 ವರ್ಷದ ಹಿಂದೆ ಈ ವೈರಸ್ ಕಾಣಿಸ್ಕೊಂಡಿತ್ತು, ಈಗ ಮತ್ತೆ ಪತ್ತೆ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹೆಂಗೆ ಹರಡುತ್ತೆ ಸೋಂಕು? ಕೆಮ್ಮುವಾಗ ಅಥವಾ ಸೀನುವಾಗ ಹೊರಬರುವ ಕಣಗಳಿಂದ ಈ ಸೋಂಕು ಹರಡುತ್ತೆ. ಸೋಂಕಿತರ ಸಂಪರ್ಕಕ್ಕೆ ಬರುವುದರಿಂದ ಹಾಗೂ ಕಲುಷಿತ ವಾತಾವರಣಕ್ಕೆ ತೆರೆದುಕೊಳ್ಳೋದ್ರಿಂದ HMPV ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ.
ಸೇಮ್ ಮಾಸ್ಕನ್ನು ಧರಿಸಲೇಬೇಕಾದಂಥ ಒಂದು ಆತಂಕ ಎದುರಾಗಿರೋದು. ಲಕ್ಷಣ ಏನು? ಕೆಮ್ಮು, ಶೀತ, ಜ್ವರ, ಗಂಟಲು ನೋವು, ಉಬ್ಬಸ, ಉಸಿರಾಟದಲ್ಲಿ ತೊಂದರೆ ಸೇರಿದಂತೆ ಕರೋನಾದ ಸೌಮ್ಯ ಲಕ್ಷಣಗಳು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ನಾವೇನು ಮಾಡ್ತೀವಿ ಹೇಳಿ? ಈ ಚಳಿಗಾಲದಲ್ಲಿ ವೆದರ್ ಚೇಂಜ್ ಆಗಿದೆ, ಅದಕ್ಕೆ ಕೋಲ್ಡ್ ಆಗಿದೆ, ಅದಕ್ಕೆ ಕೆಮ್ಮಾಗಿದೆ, ಅದಕ್ಕೆ ತಲೆ ನೋವ್ತಾ ಇದೆ ಅಂತ ಸುಮ್ಮನಾಗ್ತೀವಿ. ಬಟ್ ಅಲರ್ಟ್ ಆಗಬೇಕಾಗಿರತ್ತೆ. ಮುನ್ನೆಚ್ಚರಿಕೆಗೆ ಎಗೇನ್ ಮಾಸ್ಕ್ ಧರಿಸಬೇಕು, ವೈದ್ಯರ ಬಳಿ ಹೋಗಬೇಕು. ಇನ್ನು ಭಾರತದ ಕತೆ ಏನು ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಆಗಿರುತ್ತೆ. ಅಯ್ಯೋ, ನಾವು ಅಲರ್ಟ್ ಆಗಿದ್ದೀವೋ ಇಲ್ವೋ, ಕರೋನಾ ಸಂದರ್ಭದಲ್ಲೂ ಕೂಡ ಇದೇ ಥರ ಆಗಿಬಿಟ್ಟಿತ್ತು ಅಂತ. ಸೊ ಭಾರತ ಅದಕ್ಕೆ ಏನು ಹೇಳಿದೆ ಅಂತಂದರೆ, ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಚೀನಾದಲ್ಲಿ HMPV ಸೋಂಕು ವ್ಯಾಪಕವಾದಂಥ ಬೆನ್ನಲ್ಲೇ ಭಾರತದಲ್ಲೂ ಕೂಡ ಉಸಿರಾಟ ಸಂಬಂಧಿ ಆರೋಗ್ಯ ಸಮಸ್ಯೆಗಳ ಮೇಲೆ ನಿಗಾ ಇಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಆದರೆ ಸದ್ಯಕ್ಕೆ ದೇಶದಲ್ಲಿ ಆತಂಕ ಪಡಬೇಕಾದಂಥ ಯಾವುದೇ ಪರಿಸ್ಥಿತಿ ಇಲ್ಲ, ನಮ್ಮಲ್ಲಿ ಇನ್ನೂ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಯಾವುದೇ ರೀತಿಯಾದಂಥ ಭಯ ಬೇಡ. ಈ ಕುರಿತು ಆರೋಗ್ಯ ಸೇವೆಗಳ ಮಹಾನಿರ್ದೇಶಕರಾದಂಥ ಡಾಕ್ಟರ್ ಅತುಲ್ ಗೋಯಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆತಂಕ ಪಡೋದು ಬೇಡ, ಮುನ್ನೆಚ್ಚರಿಕೆಯಾಗಿ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕೋ ಆ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕೆ ನಮ್ಗೆ ಯಾವುದೇ ರೀತಿಯಾದಂಥ ಆತಂಕ ಇಲ್ಲ, ಬಟ್ ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈಗಿನಿಂದಲೇ ಒಂದು ಸ್ವಲ್ಪ ಸ್ಯಾನಿಟೈಸರು, ಮಾಸ್ಕ್ ಎಲ್ಲ ಯೂಸ್ ಮಾಡೋದು ಬೆಟರ್. ಇನ್ನು ಮುಂದಿನ ಸುದ್ದಿ ಯಾವುದು ಅಂತ ನಾವು ನೋಡ್ತಾ ಹೋಗೋಣ. ನಮ್ಮ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ನಿನ್ನೆ ಮೊನ್ನೆ ನಡೆದಂಥ ಔತಣಕೂಟ, ಅದರ ಬಗೆಗಿನ ಚರ್ಚೆಯ ನಡುವೆ CM ಬದಲಾಗಲ್ವಾ ಅನ್ನುವ ಪ್ರಶ್ನೆ ಇತ್ತು. ಅದಕ್ಕೊಂದು ಕ್ಲಾರಿಟಿ ಕೊಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. CM ಬದಲಾವಣೆಯ ಪ್ರಶ್ನೆಗೆ ಇಲ್ಲ ಅಂತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಶಾಸಕರು ಊಟಕ್ಕೆ ಸೇರೋದ್ರು ಬಂಡಾಯ ಆಗ್ಬಿಡತ್ತಾ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಬದಲಾವಣೆ ಎಂಬುದು ಸುಳ್ಳು ಅಂತ ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಬದಲಾವಣೆ ಕುರಿತು ಚರ್ಚಿಸೋಕೆ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಸಭೆ ಸೇರಿದ್ದಾರೆ ಎಂಬುದು ಶುದ್ಧ ಸುಳ್ಳು. ಊಟಕ್ಕೆ ಸೇರಿದ್ರೆ ಅದನ್ನೇ ಸಭೆ ಅಂತ ಊಹೆ ಮಾಡಿದ್ರೆ ಹೇಗೆ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿ, ಮೊನ್ನೆ ಕೆಲವು ಸಿದ್ದು ಬಣದ ಶಾಸಕರು ಸಭೆ ನಡೆಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಕೆಲ ಒಕ್ಕಲಿಗ ಶಾಸಕರು ಪ್ರತ್ಯೇಕವಾಗಿ ಸಭೆ ನಡೆಸಿದ್ರಿಂದ ಸಾಕಷ್ಟು ಗೊಂದಲಗಳಿತ್ತು. ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಆ ಥರದ್ದೇನೂ ಇಲ್ಲ, CM ಬದಲಾವಣೆಯೂ ಇಲ್ಲ, ಬಂಡಾಯವೂ ಇಲ್ಲ, ಯಾರ ಜೊತೆಗೂ ಆ ಥರದ್ದೆಲ್ಲ ಮಾತುಕತೆ ಎಲ್ಲ ಮಾಡೂ ಇಲ್ಲ ಅಂತ ಒಂದು ಕ್ಲಾರಿಟಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಸಮಾಜ ಕಲ್ಯಾಣ ಸಚಿವರಾದಂಥ SC ಮಹದೇವಪ್ಪ ಅವರು, ಸಿದ್ದರಾಮಯ್ಯನವರ ಆಪ್ತರು, ಅವರು ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಅಜೆಂಡಾ ಇಲ್ಲ, ನಾವು ಮೀಟಿಂಗ್ ಮಾಡಿದ್ರಲ್ಲಾಗಿರ್ಬೋದು, ಸೇರಿದ್ರಲ್ಲಾಗಿರ್ಬೋದು, ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಊಟಕ್ಕಷ್ಟೇ ಸೇರಿದ್ವಿ, ಅದನ್ನು ಹೊರತುಪಡಿಸಿ ಇನ್ಯಾವುದೇ ರೀತಿಯಾದಂಥ ವಿಚಾರ ಇಲ್ಲ. BJPಯವರು ಸಣ್ಣ ಪುಟ್ಟದಕ್ಕೂ ರಾಜೀನಾಮೆ ಕೊಡಿ ಅಂತೆಲ್ಲ ಕೇಳ್ತಾರಲ್ಲ, ಅದ್ರ ಬಗ್ಗೆ ಮತ್ತು ಈ ಸರ್ಕಾರದ ಇಮೇಜನ್ನು ನಾವು ಹೆಂಗೆ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಮಾತುಕತೆಯನ್ನು ಮಾಡಿದ್ವಿ ಬಿಟ್ಟರೆ ಇನ್ನೇನೂ ಇಲ್ಲ ಅನ್ನುವಂಥ ಕ್ಲಾರಿಟಿ ಕೊಡುವಂಥ ಪ್ರಯತ್ನವನ್ನು ಅವರು ಕೂಡ ಮಾಡಿದ್ದಾರೆ. ಆ ಮುಖಾಂತರವಾಗಿ ಏನು ಚರ್ಚೆಗಳಿಗೆ ಎದ್ದಿದ್ವೋ, ಪ್ರತ್ಯೇಕವಾಗಿ ಮೀಟಿಂಗ್ ಆಯಿತು, KPCC ಅಧ್ಯಕ್ಷರ ಬದಲಾವಣೆ ಆಗತ್ತಾ, CM ಬದಲಾವಣೆ ಆಗತ್ತಾ, ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದಿದ್ದಾರಾ, ಅಸಮಾಧಾನ ಇದೆಯಾ ಅಂತ ಅದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ಕೂಡ ನಾವು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕಾಂಗ್ರೆಸ್ನಂತೂ ಒಂಥರದ್ದು ಬೆಳವಣಿಗೆ ಆದರೆ BJPಯದು ಇನ್ನೊಂದು ಥರ ಬೆಳವಣಿಗೆ ಆಗ್ತಾ ಇದೆ. BJPಯಲ್ಲೂ ಕೂಡ ಭಿನ್ನಮತ ಅನ್ನೋದು ಸ್ಫೋಟವಾಗ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಇವತ್ತು ಯತ್ನಾಳ್ ಟೀಮ್ ವಕ್ಫ್ ಹೋರಾಟ 2.0 ಇವತ್ತು ಎರಡನೇ ಬಾರಿಗೆ ವಕ್ಫ್ನ ಹೋರಾಟಕ್ಕೆ ಸಂಬಂಧಪಟ್ಟಂತೆಗೆ ರೂಪುರೇಷೆಯನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆಲ್ರೆಡಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಮ್ಮೆ ಹೋರಾಟವನ್ನು ಮಾಡಾಗಿದೆ. ಈಗ ಮತ್ತೊಮ್ಮೆ ಹೋರಾಟದ ಹಾದಿಯನ್ನು ಇಡ್ತಾ ಇದ್ದಾರೆ. ಕಂಪ್ಲಿಯಲ್ಲಿ BJP ಭಿನ್ನರ ಬೃಹತ್ ಸಮಾವೇಶ, ಜಾರಕಿಹೊಳಿ, ಲಿಂಬಾವಳಿ, ಪ್ರತಾಪ್ ಸಿಂಹ ಕೂಡ ಭಾಗಿಯಾಗ್ತಾ. BJPಯ ಭಿನ್ನರ ಗುಂಪು ಆರಂಭಿಸಿರುವಂಥ ವಕ್ಫ್ ವಿರೋಧಿ ಹೋರಾಟದ ಎರಡನೇ ಹಂತ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ಆರಂಭವಾಗ್ತಾ ಇದ್ದು, ವಕ್ಫ್ ಹಟಾವೋ ಜನಜಾಗೃತಿ ಸಮಾವೇಶ ನಡೆಸೋಕೆ ವೇದಿಕೆ ಸಿದ್ಧಗೊಂಡಿದೆ. ಭಿನ್ನರಿಗೆ ಹೋರಾಟ ನಡೆಸದಂತೆ BJP ಹೈಕಮಾಂಡ್ ಎಚ್ಚರಿಕೆ ನೀಡಿದೆ ಅಂತ ಹೇಳಲಾಗ್ತಾ ಇದ್ರೂ ಕೂಡ ಹೈಕಮಾಂಡ್ ನಾಯಕರ ಮಾತಿಗೂ ತಲೆ ಕೆಡಿಸ್ಕೊಂಡಿಲ್ಲ. ಅದನ್ನು ಧಿಕ್ಕರಿಸಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮತ್ತವರ ತಂಡ ಎರಡನೇ ಹಂತದ ವಕ್ಫ್ ಹೋರಾಟಕ್ಕೆ ಮುಂದಾಗಿದೆ. ಬಜೆಟ್ ಸೆಷನ್ನಲ್ಲೂ ಕೂಡ ವಕ್ಫ್ BJP ವರದಿ ಸಲ್ಲಿಕೆ ಅನುಮಾನ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ನೋಡಬೇಕು ಏನೇನು ಬೆಳವಣಿಗೆ ಆಗತ್ತೆ ಅಂತ. ಸದ್ಯಕ್ಕೆ ಭಿನ್ನಮತೀಯರು ಇದೀಗ ಎರಡನೇ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಮುಂದಿನ ಸುದ್ದಿ ನಾವು ನೋಡೋಣ. ಬಸ್ ಪ್ರಯಾಣ ದರ ಏರಿಕೆ ವಿರುದ್ಧ BJP ವಿಪಕ್ಷ ನಾಯಕ R. ಅಶೋಕ್ ನೇತೃತ್ವದಲ್ಲಿ ಬೆಂಗಳೂರು ಪ್ರಯಾಣಿಕರಿಗೆ ಗುಲಾಬಿ ಹೂವು ನೀಡಿ ಪ್ರತಿಭಟನೆ.
ಈ ಬಸ್ ದರ ಏರಿಕೆ ಮಾಡಿರುವಂಥ ಬೆನ್ನಲ್ಲೇ ನಿನ್ನೆ ಬಿಜೆಪಿ ನಾಯಕರು ರಸ್ತೆಗಿಳಿದಿದ್ರು, ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನು ಕೊಟ್ಟು ಪ್ರಯಾಣಿಕರಿಗೆ ಒಂದು ರೀತಿಯಾಗಿ ಸರ್ಕಾರದಿಂದ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ಹೇಳುವ ಕೆಲಸವನ್ನು ಮಾಡಿದ್ದಾರೆ. ಹೊಸ ವರ್ಷದ ಆರಂಭದಲ್ಲೇ ಸರ್ಕಾರಿ ಬಸ್ ಪ್ರಯಾಣ ದರ ಹೆಚ್ಚಿಸಿರುವ ಕಾಂಗ್ರೆಸ್ ಸರ್ಕಾರದ ಕ್ರಮಕ್ಕೆ ಪ್ರತಿಪಕ್ಷ ಬಿಜೆಪಿ ಗಾಂಧಿಗಿರಿ ನಡೆಸುವ ಮೂಲಕ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಮೆಜೆಸ್ಟಿಕ್ನಲ್ಲಿ ಬಿಜೆಪಿ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮುಖವಾಡ ಧರಿಸಿ ಗುಲಾಬಿ ಹೂವನ್ನು ನೀಡಿ ಜನರಲ್ಲಿ ಕ್ಷಮೆ ಕೇಳುವ ಮೂಲಕ ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದ್ರು. ಈ ಮೂಲಕ ಬಸ್ ಟಿಕೆಟ್ ದರ ಏರಿಕೆಯನ್ನು ಖಂಡಿಸಿದ್ರು. ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿಗರ ಈ ಹೋರಾಟಕ್ಕೆ ಕಾಂಗ್ರೆಸ್ನವರು ಕೂಡ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಈ ಯಾಕೆ ಜಾಸ್ತಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋದ್ರ ಜೊತೆಗೆ ಬಿಜೆಪಿ ಅವಧಿಯಲ್ಲಿ ಏನಾಗಿತ್ತು ಅನ್ನೋದನ್ನು ಕೂಡ ರಾಜ್ಯದ ಜನತೆಗೆ ಮುಂದಿಡುವಂತ ಕೆಲಸವನ್ನ ಮಾಡಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರದಿಂದ 12% ಹೆಚ್ಚಳ ಆಗಿತ್ತು ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಅಶೋಕ್ ಅವಧಿಯಲ್ಲೇ 48% ದರ ಹೆಚ್ಚಳ ಆಗಿತ್ತು. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 12% ಬಸ್ ಪ್ರಯಾಣ ದರವನ್ನು ಹೆಚ್ಚಿಸಿದ್ರು. ಅಲ್ಲದೆ 2008-2013ರವರೆಗೆ ಅಶೋಕ್ ಸಾರಿಗೆ ಸಚಿವರಾಗಿದ್ದಾಗ 47.8% ಪ್ರಯಾಣ ದರ ಹೆಚ್ಚಳ ಮಾಡಲಾಗಿತ್ತು. ಆಗ ಪ್ರಯಾಣ ದರ ಏರಿಕೆ ಮಾಡಿದ್ಯಾಕೆ ಅಂತ ಮರು ಪ್ರಶ್ನೆಯನ್ನ ಬಿಜೆಪಿಗರಿಗೆ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡಿ ಅಂತ ಕೇಳಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಈ ಮುಖಾಂತರವಾಗಿ ಏನು ಹೋರಾಟವನ್ನು ಮಾಡ್ತಾ ಇದ್ರು ಬಿಜೆಪಿ ನಾಯಕರು, ಆ ಬಿಜೆಪಿ ನಾಯಕರಿಗೆ ರಾಮಲಿಂಗಾರೆಡ್ಡಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮ್ಮ ಅವಧಿಯಲ್ಲೂ ಆಗಿತ್ತಲ್ಲಪ್ಪ, ಅದಕ್ಕೆ ಉತ್ತರ ಕೊಡಿ ಅಂತ ಅವರು ಹೇಳಿದ್ದಾರೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿ ನಾಯಕರಿಂದ ಜೆ.ಪಿ. ನಡ್ಡಾ ಭೇಟಿ. ಬಿಜೆಪಿ ನಾಯಕರುಗಳು ಒಬ್ಬರಾದ್ಮೇಲೆ ಒಬ್ಬರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಸಾಕಷ್ಟು ರೀತಿಯಾದಂಥ ಬೆಳವಣಿಗೆ ಬಿಜೆಪಿಯಲ್ಲಿ ಆಗ್ತಾ ಇದೆ. ಈಗ ಭೇಟಿ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಅಂದರೆ, ಅಧಿಕೃತ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ಆರೋಗ್ಯ ಸಚಿವರೂ ಆಗಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾರನ್ನ ರಾಜ್ಯ ಬಿಜೆಪಿಯ ಕೆಲ ನಾಯಕರುಗಳು ಔಪಚಾರಿಕವಾಗಿ ಭೇಟಿ ಮಾಡಿ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆ ನಡ್ಡಾ ಅವರು ರಾಜ್ಯದಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡುವಂತೆ ಸಲಹೆ ನೀಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ವಿಧಾನಸಭೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ್, ಗೋವಿಂದ ಕಾರಜೋಳ, ಶಾಸಕರಾದ ಎನ್. ರವಿಕುಮಾರ್, ಮುನಿರತ್ನ, ಸಂಸದ ತೇಜಸ್ವಿ ಸೂರ್ಯ ಮೊದಲಾದವರು ಭೇಟಿ ಮಾಡಿದ್ರು. ಸರ್ಕಾರಿ ಕಾರ್ಯಕ್ರಮದ ಬಳಿಕ ನಡ್ಡಾ ಅವರು ದೆಹಲಿಗೆ ತೆರಳುವ ಮೊದಲು ಈ ಒಂದು ಮಾತುಕತೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಜೇಂದ್ರ ಆ್ಯಂಡ್ ಟೀಮ್, ಯತ್ನಾಳ್ ಆ್ಯಂಡ್ ಟೀಮ್ ಅನ್ನೋದಿದೆ. ವಿಜೇಂದ್ರ ಅವರು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನು ನಡೆಸ್ಕೊಂಡು ಬಂದಿದ್ದರು. ಇಲ್ಲಿ ಇವತ್ತು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2ನೇ ಬಾರಿ ಹೋರಾಟವನ್ನು ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಒಂದಷ್ಟು ಭಿನ್ನಮತ ಇದೆ ಅನ್ನೋದು ಗೊತ್ತಿದೆ. ಸೊ ಈ ಎಲ್ಲದ್ರ ಬಗ್ಗೆ ಚರ್ಚೆ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ವಾಸ್ತವ ಚಿತ್ರಣ ರಾಜ್ಯ ಬಿಜೆಪಿಯದು ಏನು ಅನ್ನೋದನ್ನು ಜೆ.ಪಿ. ನಡ್ಡಾ ಅವರ ಮುಂದೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜೆ.ಪಿ. ನಡ್ಡಾ ಅವರು ಒಂದಷ್ಟು ಸಲಹೆ ಕೊಟ್ಟು ಹೋಗಿದ್ದಾರಂತೆ, ಕಿವಿ ಮಾತು ಹೇಳೋಗಿದ್ದಾರಂತೆ. ಎಲ್ಲರೂ ಒಗ್ಗೂಟ್ಕೊಂಡು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗಿ ಅನ್ನುವಂಥ ಕಿವಿ ಮಾತನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಸದ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಇನ್ನು ಮುಂದಿನ ಸುದ್ದಿ ಯಾವುದು ಅಂತ ನಾವು ನೋಡೋದಾದ್ರೆ, ನನಗೆ ಸಿ.ಟಿ. ರವಿ ನಿಂದಿಸಿದ್ದು ಸತ್ಯ, ಅವರ ವಿರುದ್ಧ ಕ್ರಮವಾಗಲಿ ಅಂತ ಸಚಿವೆ ಹೇಳ್ತಾ ಇದ್ದಾರೆ. ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ತನ್ನನ್ನು ವಿಧಾನ ಪರಿಷತ್ ಸದನದಲ್ಲಿ ಬಿಜೆಪಿ ಸದಸ್ಯ ಸಿ.ಟಿ. ರವಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಸತ್ಯ. ಕಾನೂನು ಪ್ರಕಾರ ಅವರ ಮೇಲೆ ತನಿಖೆ ನಡೆದು ಶಿಕ್ಷೆ ಆಗಬೇಕು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಕರಣದ ತನಿಖೆ ನಡೆಸ್ತಾ ಇರುವಂಥ ಸಿಐಡಿ ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾರೆ. ನಿಂದನೆ ಪ್ರಕರಣದ ಹಿನ್ನೆಲೆಯಲ್ಲಿ ನಗರದ ಸಚಿವ ಅಧಿಕೃತ ಸರ್ಕಾರಿ ನಿವಾಸದಲ್ಲಿ ಅವರನ್ನು ಭೇಟಿಯಾಗಿ ಪ್ರಕರಣದ ಕುರಿತು ಸಿಐಡಿ ಡಿವೈಎಸ್ಪಿ ಅಂಜುಮಾಲಾ ನಾಯಕ್ ನೇತೃತ್ವದ ತಂಡ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಿದೆ. ಈ ಸಂದರ್ಭದಲ್ಲಿ 2 ಗಂಟೆ ವಿಚಾರಣೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅವ್ರು ನನಗೆ ಅವಾಚ್ಯ ಪದ ಬಳಸಿದ್ದು ಹೌದು, ಸತ್ಯ, ತನಿಖೆ ಆಗಿ ಕ್ರಮ ಆಗಲಿ ಅಂತ ಹೇಳಿದ್ದಾರೆ. ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಅವ್ರು ಇಷ್ಟಪಟ್ಟಿಲ್ಲ. ಇನ್ನು ಮುಂದಿನ ಸುದ್ದಿ, ಆಪರೇಷನ್ ಹಸ್ತದ ದುಷ್ಟ ಯತ್ನ, ಎಚ್.ಡಿ.ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೆಡಿಎಸ್ ಶಾಸಕರನ್ನ ಸೆಳೆಯೋಕೆ ಷಡ್ಯಂತ್ರ ಮಾಡಲಾಗ್ತಾ ಇದೆಯಂತೆ.
ಅವರದ್ದು ಖಂಡಿತ ವರ್ಕ್ ಆಗಲ್ಲ ಅಂತ ಹೇಳಿದ್ದಾರೆ. ಏನು ಕತೆ ಆಗ್ತಾ ಇದೆ, ಯಾರನ್ನು ಯಾರು ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ. ರಾಜ್ಯ ಕಾಂಗ್ರೆಸ್ ಆಪರೇಷನ್ ಹಸ್ತದ ದುಷ್ಟ ಪ್ರಯತ್ನ ಮಾಡ್ತಾ ಇದೆ, ಆದರೆ ಅದು ವರ್ಕ್ ಆಗೋದಿಲ್ಲ ಅಂತ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಅವರು ಜೆಡಿಎಸ್ ಮುಗಿಸ್ಬೇಕು ಎಂಬ ಕಾರಣಕ್ಕಾಗಿ ಪಕ್ಷದ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇದೆಲ್ಲವೂ ನಂಗೆ ಗೊತ್ತಿದೆ. ನಮ್ಮ ಯಾವ ಶಾಸಕರು ಪಕ್ಷ ಬಿಟ್ಟು ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ. ಕಾಂಗ್ರೆಸ್ನವರು ಏನೇ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಅವರ ಪಾಪದ ಕೂಡ ತುಂಬಿದ್ದು ದೇವರೇ ಅವರಿಗೆ ಶಿಕ್ಷಿಸ್ತಾನೆ ಅಂತ ಹೇಳಿದ್ದಾರೆ. ಪಕ್ಷದ ಶಾಸಕರ ಬಗ್ಗೆ ನಮಗೆ ಆತಂಕವಿಲ್ಲ. ಕಾಂಗ್ರೆಸ್ ಮಾಡುತ್ತಿರುವ ದುಷ್ಟ ಪ್ರಯತ್ನದ ಬಗ್ಗೆ ನಮ್ಮ ಶಾಸಕರು ನನಗೆ ಹೇಳ್ತಾ ಇದ್ದಾರೆ. ಇನ್ನು ಜನ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಅಂತ ಕೂಡ ಲೇವಡಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿರುವಂಥ ಕ್ರಮಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವಂಥ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಜನ ಗ್ಯಾರಂಟಿ ಸಂತೋಷದಲ್ಲಿದ್ದು ಅಡ್ಜಸ್ಟ್ ಆಗ್ತಾ ಇದ್ದಾರೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಷ್ಟು ಟೀಕಾಪ್ರಹಾರವನ್ನು ಮಾಡಿದ್ದಾರೆ. JDS ಅವರನ್ನು ಸೆಳೆಯುವಂಥ ಪ್ರಯತ್ನ ಆಗ್ತಾ ಇದೆಯಂತೆ, ಅದನ್ನು ಅವ್ರ ನಾಯಕರುಗಳು ಹೇಳ್ತಾ ಇದ್ದಾರಂತೆ. ಸೊ ನಮ್ಮವ್ರು ಯಾರೂ ಕಾಂಗ್ರೆಸ್ಸಿಗೆ ಹೋಗಲ್ಲ ಅಂತ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡೋದಾದರೆ, ಯಾವುದೇ ಬ್ಯಾಂಕಿನಿಂದ PF ಪಿಂಚಣಿ ಪಡೆಯಬಹುದು. ಏನು ಪ್ರಕ್ರಿಯೆ ಇದು ನೋಡೋಣ. ಪಿಂಚಣಿದಾರರು ದೇಶದ ಯಾವುದೇ ರಾಜ್ಯದ ಯಾವುದೇ ಬ್ಯಾಂಕಿನ ಯಾವುದೇ ಶಾಖೆಯಿಂದ ತಮ್ಮ ಪಿಂಚಣಿ ಹಣವನ್ನು ಪಡೆಯಬಹುದಾದ ಯೋಜನೆಯನ್ನು ಕಾರ್ಮಿಕರ ಭವಿಷ್ಯ ನಿಧಿ ಮಂಡಳಿ ಜಾರಿಗೊಳಿಸಿದೆ. ಇಂಥ ಯೋಜನೆ ಜಾರಿಗೆ ಅಗತ್ಯವಾದ ಏಕೀಕೃತ ಪಿಂಚಣಿ ವ್ಯವಸ್ಥೆಯನ್ನು ದೇಶದ ಎಲ್ಲ ವಲಯಗಳಲ್ಲೂ ಯಶಸ್ವಿಯಾಗಿ ಅಳವಡಿಸಲಾಗಿದೆ ಅಂತ ಕೇಂದ್ರ ಕಾರ್ಮಿಕ ಸಚಿವಾಲಯ ಪ್ರಕಟಿಸಿದೆ. ಇದರಿಂದ EPFO ವ್ಯಾಪ್ತಿಗೆ ಬರುವ 68 ಲಕ್ಷ ಪಿಂಚಣಿದಾರರಿಗೆ ಭಾರೀ ಲಾಭ ಆಗಿದೆ. ಯಾವುದೇ ಬ್ಯಾಂಕ್ನಲ್ಲಿ, ಯಾವುದೇ ದೇಶದಲ್ಲಿ, ಯಾವುದೇ ರಾಜ್ಯದಲ್ಲಿ, ಯಾವುದೇ ಶಾಖೆಯಲ್ಲಿ ನಾವು ಪಿಂಚಣಿ ಅಮೌಂಟನ್ನು ಪಡ್ಕೊಳ್ಬಹುದು ಅಂತ. ಏನೇನು ಬದಲಾವಣೆ ನೋಡಿ. ಹೊಸ ವ್ಯವಸ್ಥೆ ಅಡಿ ಪಿಂಚಣಿ ಜಾರಿ ಆಗತ್ತಲೇ ಪಿಂಚಣಿದಾರರು ಪರಿಶೀಲನೆಗಾಗಿ ಇನ್ನು ಬ್ಯಾಂಕ್ ಶಾಖೆಗೆ ಹೋಗುವ ಅವಶ್ಯಕತೆ ಇಲ್ಲ. ಮೊದಲ ಪಿಂಚಣಿ ಮೊತ್ತ ಬಿಡುಗಡೆ ಆಗ್ತಾ ಇದ್ದಂತೆ ಅದು ಬ್ಯಾಂಕ್ ಖಾತೆಯಲ್ಲಿಯೇ ಜಮೆ ಆಗತ್ತೆ. ಒಂದು ವೇಳೆ ಪಿಂಚಣಿದಾರರು ಒಂದು ಪ್ರದೇಶದಿಂದ ಇನ್ನೊಂದು ಕಡೆ ಹೋಗಿ ನೆಲೆಸಿದ್ರೂ ಕೂಡ ತಮ್ಮ ಬ್ಯಾಂಕ್ನ ಬ್ರಾಂಚ್ ಬದಲಿಸುವ ಅವಶ್ಯಕತೆಯೂ ಇರೋದಿಲ್ಲ. ಅವರ ಬದಲಾಗಿ ದೇಶದ ಯಾವುದೇ ರಾಜ್ಯದ ಯಾವುದೇ ಬ್ಯಾಂಕ್ನ ಯಾವುದೇ ಶಾಖೆಯಿಂದ ಬೇಕಾದರೂ ಗ್ರಾಹಕ ಹಣವನ್ನು ಪಡೆದುಕೊಳ್ಳಬಹುದು. ಹಾಗಿದ್ರೆ ಈ ಮೊದಲು ಏನು ನೀತಿ ಆಗಿತ್ತು ಅಂದರೆ, ಇದಕ್ಕೂ ಮೊದಲು 1995ರ ಪಿಂಚಣಿ ಯೋಜನೆ ಜಾರಿಯಲ್ಲಿತ್ತು. ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಪ್ರತಿ ಝೋನ್ ಅಥವಾ ಪ್ರಾಂತ್ಯದ EPFO ಕಚೇರಿಗಳು 3ರಿಂದ 4 ಬ್ಯಾಂಕ್ಗಳೊಂದಿಗೆ ಪ್ರತ್ಯೇಕ ಒಪ್ಪಂದ ಮಾಡಿಕೊಂಡಿತ್ತು. ಅವುಗಳ ಮೂಲಕವೇ ಪಿಂಚಣಿ ಹಣವನ್ನು ಪಡಿಬೇಕಾಗಿತ್ತು. ಅಂದರೆ 3ರಿಂದ 4 ಬ್ಯಾಂಕ್ಗಳ ಜೊತೆಗೆ ಟೈಅಪ್ ಆಗಿತ್ತು. ಅವುಗಳ ಜೊತೆಗೇನೆ ವ್ಯವಹಾರವನ್ನು ಮಾಡಬೇಕಾಗಿತ್ತು. ಇದೊಂದು ಸ್ವಲ್ಪ ಮಟ್ಟಿಗೆ ಕಷ್ಟ ಕೂಡ ಆಗ್ತಾ ಇತ್ತು. ಹಾಗಾಗಿ ಈಗ ಎಲ್ಲಿ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹಣವನ್ನು ಪಡ್ಕೊಳ್ಬಹುದು. ಸರಳೀಕರಣವನ್ನು ಮಾಡಲಾಗಿದೆ, ಉಪಯೋಗ ಆಗಲಿ ಅಂತ. ಇದೊಂದು ರೀತಿಯಾದಂಥ ಖುಷಿಯ ವಿಚಾರ ಆಗಿದೆ. ಹಾಗಿದ್ರೆ ಮುಂದಿನ ಸುದ್ದಿಗಳು ಯಾವ್ಯಾವುದಿದೆ ಅಂತ ನೋಡೋಣ. ಇದು ವಿಜಯ ಕರ್ನಾಟಕದ ಪ್ರಮುಖ ಸುದ್ದಿ. 2024-25ನೇ ಸಾಲಿನ ಆಯವ್ಯಯ ನವ ಮಾಸದಲ್ಲಿ ಬಳಕೆಯಾಗಿದ್ದು 55% ಮಾತ್ರ. ಬಜೆಟ್ ಜಾರಿಯ ಚಾಲೆಂಜ್. ಪ್ರತಿ ಬಾರಿಯೂ ಕೂಡ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ, ಏನಾಗುತ್ತೆ, ಏನು ಕತೆ ಅಂತ ನೋಡಿ. ಪ್ರಸಕ್ತ 2024-25ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ನವಮಾಸ ಪೂರ್ಣಗೊಂಡಿದ್ದು ಬಜೆಟ್ ಅನುಷ್ಠಾನದ ವೆಚ್ಚ ಮೊತ್ತ 54.55% ಮೀರಿಲ್ಲ. ಬಾಕಿ 3 ತಿಂಗಳಲ್ಲಿ ಅಂದರೆ ಮಾರ್ಚ್ 31ರೊಳಗೆ 1.46 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಬೇಕಿದ್ದು 100% ಅನುದಾನ ಬಳಕೆ ಸವಾಲು ಎಂಬಂತಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು 2025-26ನೇ ಸಾಲಿನ ಬಜೆಟ್ ಮಂಡನೆಗೆ ಇಲಾಖಾವಾರು ಪೂರ್ವಭಾವಿ ಸಭೆಯನ್ನು ಆರಂಭಿಸೋಕೆ ಸಜ್ಜಾಗಿದ್ದಾರೆ. ಆದರೆ ಪ್ರಸಕ್ತ ಸಾಲಿನ ಬಜೆಟ್ ನಿರೀಕ್ಷಿತ ಮಟ್ಟದಲ್ಲಿ ಅನುಷ್ಠಾನ ಆಗದೇ ಇರುವುದು ಕಾಣ್ತಾ ಇದೆ. ಪ್ರಮುಖ ಇಲಾಖೆಗಳಲ್ಲಿ ಅನುದಾನ ಪ್ರಮಾಣ ಸರಾಸರಿ 55%ರಷ್ಟಿದೆ. ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ಇಲಾಖೆಗಳ ಅನುದಾನ ಬಳಕೆ ಪ್ರಮಾಣವೂ ಕಡಿಮೆ ಇದೆ. ಅನುದಾನ ಬಿಡುಗಡೆಯೂ ಕಡಿಮೆ ಇದ್ದು ಬಳಕೆ ಪ್ರಮಾಣ ಅದಕ್ಕಿಂತಲೂ ಕಡಿಮೆ ಇರುವುದರಿಂದ ವೆಚ್ಚ ನಿರೀಕ್ಷಿತ ಮಟ್ಟದಲ್ಲಿ ಆಗಿರುವುದು ಕಾಣ್ತಾ ಇದೆ. ಸಿದ್ದರಾಮಯ್ಯನವರು ಮಂಡಿಸಿದ 2024-25ನೇ ಸಾಲಿನ ಬಜೆಟ್ನಲ್ಲಿ ಇಲಾಖೆಗಳಿಗೆ 3.7 ಲಕ್ಷ ಕೋಟಿ ರೂಪಾಯಿ ಹಂಚಿಕೆ ಆಗಿತ್ತು. ಆರಂಭಿಕ ಶುಲ್ಕನ ರೂಪದಲ್ಲಿ 14.142 ಕೋಟಿ ಒಳಗೊಂಡಂತೆ ಒಟ್ಟು 3.22 ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. ಕಳೆದ ಡಿಸೆಂಬರ್ ಅಂತ್ಯಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು 1.75 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಿದೆ. ಆ ಮೂಲಕ ವಾರ್ಷಿಕ
ಗುರಿಯ 54.55% ಮಾತ್ರ ಸಾಧನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ಕೂಡ ನಾವು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಅನೇಕ ಬೆಳವಣಿಗೆಗಳ ನಡುವೆ ಸಿಕ್ಕಾಪಟ್ಟೆ ಸದ್ದಾಗಿದ್ದು ವಾಲ್ಮೀಕಿ ನಿಗಮದ ಹಗರಣದ ವಿಚಾರ. ವಾಲ್ಮೀಕಿ ನಿಗಮಕ್ಕೆ ವಾಪಸ್ ಬಂದಿದೆ 6.11 ಕೋಟಿ. 7 ತಿಂಗಳ ಬಳಿಕ ನಿಗಮದ ವಹಿವಾಟಿಗೆ ಮುಕ್ತಿ ಸಿಕ್ಕಿದೆ. 7 ಖಾತೆಗಳಲ್ಲಿದ್ದಂಥ ಹಣ ಮುಟ್ಟುಗೋಲು ಹಾಕಿಕೊಂಡಿದೆ ಎಸ್ಐಟಿ. ನೋಡಿ, ರಾಜಕೀಯ ಕೋಲಾಹಲಕ್ಕೆ ಕಾರಣವಾಗಿದ್ದ 89.62 ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆ ಬಳಿಕ ಬ್ಯಾಂಕ್ ಖಾತೆಗಳಲ್ಲಿ ವಹಿವಾಟು ನಡೆಸೋಕೆ ಆಗದಂತೆ ಇಕ್ಕಟ್ಟಿಗೆ ಸಿಲುಕಿದ್ದ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಕಡೆಗೂ ಕೂಡ ಕೊಂಚ ರಿಲೀಫ್ ಸಿಕ್ಕಿದೆ. ತನಿಖೆಯ ಸಲುವಾಗಿ ನಿಗಮದ 7 ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಿಸಿ ಮುಟ್ಟುಗೋಲು ಹಾಕಿಕೊಂಡಿದ್ದ 6.11 ಕೋಟಿ ರೂಪಾಯಿ ನಿಗಮಕ್ಕೆ ರಿಲೀಸ್ ಮಾಡುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಐಡಿ ಎಸ್ಐಟಿಗೆ ಸೂಚಿಸಿದೆ. ಇದರಿಂದ ಯಾವುದೇ ಹಣಕಾಸು ವಹಿವಾಟು ನಡೆಸದಂತೆ ಇದ್ದಂಥ ನಿರ್ಬಂಧದಿಂದ 7 ತಿಂಗಳ ಬಳಿಕ ನಿಗಮಕ್ಕೆ ಮುಕ್ತಿ ಸಿಕ್ಕಂತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 75 ಕೋಟಿಗೂ ಹೆಚ್ಚು ಮೊತ್ತವನ್ನು ಜಪ್ತಿ ಮಾಡಲಾಗಿದೆ. 2024 ಮೇ ತಿಂಗಳಲ್ಲಿ ಬೆಳಕಿಗೆ ಬಂದಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಬಹುತೇಕ ಮುಕ್ತಾಯಗೊಳಿಸಿರುವಂತಹ ಎಸ್ಐಟಿ ಆರೋಪಿಗಳ ವಿರುದ್ಧ 2 ಪ್ರತ್ಯೇಕ ಚಾರ್ಜ್ ಶೀಟ್ಗಳನ್ನು ಸಲ್ಲಿಸಿದೆ. ಅಕ್ರಮವಾಗಿ ವರ್ಗಾವಣೆಯಾಗಿದ್ದ 89.62 ಕೋಟಿ ರೂಪಾಯಿ ಪೈಕಿ ಆರೋಪಿಗಳಿಂದ ಚಿನ್ನಾಭರಣ, ಐಷಾರಾಮಿ ಕಾರುಗಳು, ನಗದು ಸೇರಿದಂತೆ ಸುಮಾರು 75 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತ ಜಪ್ತಿ ಮಾಡಲಾಗಿದೆ ಅಂತ ಎಸ್ಐಟಿ ನ್ಯಾಯಾಲಯಕ್ಕೆ ತಿಳಿಸಿದೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದರೆ, ಈಜಿಪುರ ಮೇಲ್ಸೇತುವೆಗೆ ಮತ್ತೆ ಗ್ರಹಣ. ಹೊಸ ಗುತ್ತಿಗೆ ಸಂಸ್ಥೆಗೆ ನೀಡಿದ್ದ ಗಡುವು ಮುಗಿಯುತ್ತಾ ಬಂದರೂ ಕೇವಲ 10% ಮಾತ್ರ ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಸಿಲಿಕಾನ್ ಸಿಟಿಯ 2ನೇ ಅತಿ ಉದ್ದದ ಈಜಿಪುರ ಮೇಲ್ಸೇತುವೆ ನಿರ್ಮಾಣಕ್ಕೆ ಹಿಡಿದಿರುವಂತಹ ಗ್ರಹಣ ಬಿಡುವ ಲಕ್ಷಣಗಳು ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಹೊಸದಾಗಿ ಗುತ್ತಿಗೆ ವಹಿಸಿಕೊಂಡ ಕಂಪನಿ ಕೂಡ 13 ತಿಂಗಳಲ್ಲಿ ಸಾಧಿಸಿರುವ ಭೌತಿಕ ಪ್ರಗತಿ 10% ಮಾತ್ರ. ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಆರೋಪ ಪ್ರತ್ಯಾರೋಪ ಹಾಗೂ ನಿರಾಸಕ್ತಿಯಿಂದ ಮೇಲ್ಸೇತುವೆ ಕಾಮಗಾರಿಯು ತೆವಳುತ್ತಾ ಸಾಗ್ತಾ ಇದೆ. ಪರಿಣಾಮ ಸಾರ್ವಜನಿಕರು ನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. 75 ಕೋಟಿ ರೂಪಾಯಿ ವಸೂಲಾತಿಗೆ ನಿರ್ಧಾರವನ್ನು ಮಾಡಲಾಗಿದೆಯಂತೆ. ಈ ಭಾಗ ಮೇಲ್ಸೇತುವೆ ನಿರ್ಮಾಣದ ಗುತ್ತಿಗೆ ಪಡೆದು ಆರ್ಥಿಕ ಸ್ಥಗಿತಗೊಳಿಸಿದ್ದ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯಿಂದ 75 ಕೋಟಿ ರೂಪಾಯಿ ವಸೂಲು ಮಾಡಬೇಕು ಅಂತ ಕಾನೂನು ಸಮರವನ್ನು ಶುರು ಮಾಡಿದೆ. 75 ಕೋಟಿ ರೂಪಾಯಿ ಪಾವತಿಸುವಂತೆ ಕಂಪನಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಾಕಿ ಕಾಮಗಾರಿಗೂ ಕೂಡ ಹಣ ಬೇಕು ಅನ್ನೋದನ್ನ ಹೇಳಲಾಗ್ತಾ ಇದೆ. ಈ ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಸಾರ್ವಜನಿಕರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋಣ. ಈ ಬಾರಿಯ 15.94 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ದರ ಇಳಿಕೆಗೆ ರೈತರು ಕಂಗಾಲು. ತೊಗರಿ ಖರೀದಿ ಕೇಂದ್ರ ಆರಂಭ ಎಂದು ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಕಲ್ಯಾಣ ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆಯಾದ ತೊಗರಿ ಬೆಲೆ ದಿನದಿಂದ ದಿನಕ್ಕೆ ಇಳಿಕೆ ಕಾಣ್ತಾ ಇದ್ದು, ಸರ್ಕಾರ ಯಾವಾಗ ತೊಗರಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡುತ್ತೆ ಅಂತ ರೈತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 3-4 ತಿಂಗಳ ಹಿಂದೆ ಕ್ವಿಂಟಲ್ ತೊಗರಿ ದರ 10,000ದಿಂದ 11,000 ರೂಪಾಯಿವರೆಗೂ ಇತ್ತು. ಆದರೆ 2 ತಿಂಗಳಿಂದ ನಿರಂತರ ಇಳಿಕೆ ಕಾಣುವ ಮೂಲಕ 8,000 ರೂಪಾಯಿಗೆ ಬಂದು ತಲುಪಿದೆ. ಒಂದು ಹಂತದಲ್ಲಿ ಕನಿಷ್ಠ ದರ 6,100 ರೂಪಾಯಿ ಇಳಿಕೆ ಕಂಡಿದ್ದು ರೈತರು ಕಂಗಾಲಾಗಿ ಹೋಗಿದ್ದಾರೆ. ಪರಿಹಾರದ ಮಾತೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಈ ಬಾರಿ ತೇವಾಂಶ ಕಡಿಮೆಯಿಂದ 1.82 ಲಕ್ಷ ಹೆಕ್ಟೇರ್ ತೊಗರಿ ಬೆಳೆ ಹಾನಿಯಾಗಿದೆ ಅಂತ ಸರ್ಕಾರಿ ದಾಖಲೆಗಳು ಹೇಳ್ತಾ ಇದೆ. ಆದರೆ ಇದುವರೆಗೂ ರಾಜ್ಯ ಸರ್ಕಾರ ಪರಿಹಾರದ ಮಾತೇ ಆಡಿಲ್ಲ. ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಈ ವಿಷಯದಲ್ಲಿ ಮೌನ ವಹಿಸಿದ್ದಾರೆ ಅಂತ ರೈತ ಮುಖಂಡರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಬೃಹತ್ ಹೋರಾಟವನ್ನ ಮಾಡಿತ್ತು ಕಾಂಗ್ರೆಸ್. ಈ ಬಾರಿ ಮಾತ್ರ ಮೌನವಾಗಿರುವುದು ರೈತರಿಗೆ ಮಾಡುತ್ತಿರುವ ಅನ್ಯಾಯ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಯಾವುದು ಅಂತ ನಾವು ನೋಡೋದಾದ್ರೆ, ಆಮೆ ವೇಗದಲ್ಲಿ ಹೆದ್ದಾರಿ ಕಾಮಗಾರಿ ಪ್ರಯಾಣಿಕರ ಪಾಲಿಗೆ ನರಕ ಸದೃಶ. ಶಿರಾಡಿ ಘಾಟ್ ರಸ್ತೆ ಸಮಸ್ಯೆಗೆ ಸಿಗದ ಮುಕ್ತಿ. ಇದು ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ. ಶಿರಾಡಿ ಘಾಟ್ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದೇ ಸಮಸ್ಯೆ. ಯಾವ ಕಾಮಗಾರಿ ಮುಗಿಯುತ್ತೆ ಅನ್ನೋದು ಪ್ರಶ್ನೆ.
ಶೀಘ್ರದಲ್ಲೇ ಪೂರ್ಣಗೊಳಿಸ್ತೀವಿ ಅನ್ನುವಂಥ ಭರವಸೆಯನ್ನು ಮತ್ತೆ ಕೊಟ್ಟಿದ್ದಾರೆ. ಬೆಂಗಳೂರು ಮಂಗಳೂರು ನಡುವಿನ ಶಿರಾಡಿ ರಾಷ್ಟ್ರೀಯ ಹೆದ್ದಾರಿ ಆಮೆ ವೇಗದ ಕಾಮಗಾರಿಯಿಂದ ಪ್ರಯಾಣಿಕರ ಪಾಲಿಗೆ ಇವತ್ತಿಗೂ ಕೂಡ ನರಕ ಸದೃಶವಾಗಿದೆ. ಹಾಸನ ಮಂಗಳೂರು ಬಿಸಿ ರಸ್ತೆವರೆಗೆ ಒಟ್ಟು 328 ಕಿಲೋಮೀಟರ್ ನಡುವಿನ ಕಾಮಗಾರಿ ಪ್ರಾರಂಭಗೊಂಡು 15 ವರ್ಷಗಳಾಗ್ತಾ ಬಂದ್ರೂ ಪೂರ್ಣಗೊಳ್ತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ, ಗುತ್ತಿಗೆ ಕಂಪನಿ ಸಮಸ್ಯೆಯಿಂದ ಕಾಮಗಾರಿ ಸದ್ಯಕ್ಕೆ ಪೂರ್ಣಗೊಳ್ಳುವ ಯಾವುದೇ ಲಕ್ಷಣವೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಭೂಕುಸಿತ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಎಲ್ಲ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ. ಇನ್ನು ಇದಕ್ಕೆ ಹಾಸನದ ಸಂಸದರಿಗೆ ಏನು ಹೇಳಿದ್ದಾರೆ? ಸಂಸತ್ ಅಧಿವೇಶನ ಸಂದರ್ಭ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ ಶಿರಾಡಿ ಹೆದ್ದಾರಿ ಸಮಸ್ಯೆ ಬಗ್ಗೆ ಚರ್ಚಿಸಿದ್ದೇನೆ, ಗುತ್ತಿಗೆದಾರರಿಗೂ ಕೂಡ ಶೀಘ್ರ ಪೂರ್ಣಗೊಳಿಸೋಕೆ ಸೂಚಿಸಿದ್ದೀನಿ ಅಂತ ಶ್ರೇಯಸ್ ಪಟೇಲ್ ಅವರು ಹೇಳಿದ್ದಾರೆ. ಸಕಲೇಶಪುರ ಶಾಸಕರಿಗೆ ಏನು ಹೇಳ್ತಾರೆ? ಸಕಲೇಶಪುರ ಆನೆಮಹಲ್ನಿಂದ ಹೆಗ್ಗದನವರೆಗೂ ಕೂಡ ಕಾಮಗಾರಿ ನಡೀತಾ ಇದೆ, ಆದರೆ ಗುಣಮಟ್ಟ ತೃಪ್ತಿಯನ್ನು ತಂದಿಲ್ಲ. ಮಾರನಹಳ್ಳಿಯಿಂದ ಗುಂಡ್ಯ ಗಡಿವರೆಗೂ ಪ್ಯಾಚ್ ವರ್ಕ್ ನಡೀತಾ ಇದೆ, ಪೂರ್ಣವಾಗಿ ಮುಗಿಬೇಕು ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಎಲ್ಲರೂ ಕೇಳ್ಕೊಂಡು ಅದನ್ನ ಇನ್ನೇನು ಕತೆ ಮಾಡ್ತಾರೋ ಗತಿ ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಅದು ಮುಗಿಯೋ ಲಕ್ಷಣ ಕಾಣ್ತಿಲ್ಲ. 15 ವರ್ಷದಿಂದ ಕಾಮಗಾರಿ ನಡೀತಾ ಇದೆ ಅಂತಂದರೆ ಅದನ್ನು ನಂಬ್ಕೊಳ್ಳೋದಾದ್ರೂ ಹೇಗೆ, ನೆಚ್ಕೊಳ್ಳೋದಾದ್ರೂ ಹೇಗೆ? ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡ್ತಾ ಹೋಗೋಣ. ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ. ಮಣಿಪುರದಲ್ಲಿ ಕಳೆದ 20 ತಿಂಗಳಿಂದ ನಡೀತಿರುವಂತಹ ಸಮುದಾಯಗಳ ನಡುವಿನ ಸಂಘರ್ಷಕ್ಕೆ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಕ್ಷಮಾಪಣೆ ಕೋರಿದ ಬೆನ್ನಿಗೆ ಕಾಂಗ್ಪೋಕ್ಟಿಯಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದೆ. ಹೆಚ್ಚುವರಿ ಭದ್ರತಾ ಪಡೆಗಳ ನಿಯೋಜನೆಯನ್ನು ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಶಸ್ತ್ರಸಜ್ಜಿತ ಉದ್ರಿಕ್ತ ಜನರ ಗುಂಪು ಜಿಲ್ಲಾಧಿಕಾರಿಗಳ ಕಚೇರಿ ಮೇಲೆ ದಾಳಿ ನಡೆಸಿದೆ. ಸಮೀಪದ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದೆ. ಸಂಘರ್ಷದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿ ಹಲವು ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿದೆ. ಕುಕಿ ಬಾಹ್ಯವುಳ್ಳ ಗುಡ್ಡಗಾಡು ಪ್ರದೇಶದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದ್ಯಾಕೋ ಗೊತ್ತಿಲ್ಲ, ಮಣಿಪುರದಲ್ಲಿ ಯಾವುದೇ ಪರಿಸ್ಥಿತಿ ಹತೋಟಿಗೆ ಬರುವಂಥ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ. ಹೊಸ ವರ್ಷದ ಪ್ರಾರಂಭದಲ್ಲೇ ಸಿಎಂ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ರು. ಎಲ್ಲವನ್ನ ಮರ್ತು ಬಿಡಿ, ಆಗಿದ್ದಾಯಿತು, ಇನ್ಮೇಲಾದರೂ ಸಹಬಾಳ್ವೆಯಿಂದ ಬಾಳೋಣ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಂಥ ಬೆನ್ನಲ್ಲೇ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಇನ್ನು ಮುಂದಿನ ಸುದ್ದಿಯನ್ನು ನಾವು ನೋಡ್ತಾ ಹೋಗೋಣ. ಇದು ಪ್ರಜಾವಾಣಿ ದಿನಪತ್ರಿಕೆಯ ಪ್ರಮುಖವಾದಂಥ ಸುದ್ದಿ. ಲಡಾಖ್ ಚೀನಾದಿಂದ 2 ಹೊಸ ಕೌಂಟಿಯ ರಚನೆಯನ್ನು ಮಾಡಲಾಗಿದೆ. ಕೇಂದ್ರಾಡಳಿತ ಪ್ರದೇಶ ಲಡಾಖ್ ವ್ಯಾಪ್ತಿಯ ಪ್ರದೇಶಗಳನ್ನು ಒಳಗೊಂಡಿರುವಂಥ 2 ಹೊಸ ಕೌಂಟಿಗಳನ್ನು ಚೀನಾ ರಚಿಸಿದೆ. ಚೀನಾದ ಈ ನಡೆಯನ್ನು ತೀವ್ರವಾಗಿ ಖಂಡಿಸಿರುವಂಥ ಭಾರತ ತೀವ್ರ ಪ್ರತಿಭಟನೆ ದಾಖಲಿಸಲಾಗಿದೆ. ತನ್ನ ಭೂಪ್ರದೇಶ ಕುರಿತು ಭಾರತ ಹೊಂದಿರುವಂತಹ ಸಾರ್ವಭೌಮತೆ ಹಾಗೂ ನಿಲುವಿನ ಮೇಲೆ ಹೊಸ ಕೌಂಟಿಗಳನ್ನು ಸೃಷ್ಟಿಸಿರುವಂಥ ಚೀನಾದ ನಡೆಯಿಂದ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ ಅಂತ ಭಾರತ ಹೇಳಿದೆ. ಇಂತಹ ನಡೆಯು ಈ ಪ್ರದೇಶವನ್ನು ಅಕ್ರಮವಾಗಿ ಹಾಗೂ ಬಲವಂತದಿಂದ ಆಕ್ರಮಿಸಿಕೊಳ್ಳೋಕೆ ಚೀನಾಕ್ಕೆ ಯಾವುದೇ ಅಧಿಕಾರ ನೀಡೋದಿಲ್ಲ ಅಂತ ಭಾರತ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಇನ್ನು ಲಡಾಖ್ಗೆ ಸೇರಿದ ಪ್ರದೇಶ ಒಳಗೊಂಡ 2 ಹೊಸ ಕೌಂಟಿಗಳ ರಚನೆಯನ್ನು ಖಂಡಿಸಿ ಭಾರತ ಪ್ರತಿಭಟನೆಯನ್ನು ದಾಖಲಿಸಿದೆ. ರಣಧೀರ್ ಜೈಸ್ವಾಲ್ ವಿದೇಶಾಂಗ ಸಚಿವಾಲಯ ವಕ್ತಾರರು ಉತ್ತರವನ್ನು ಕೊಟ್ಟಿದ್ದಾರೆ. ಚೀನಾ ಯಾವಾಗ್ಲೂ ಪದೇ ಖ್ಯಾತಿಯನ್ನು ತೆಗಿತಾ ಇರುತ್ತೆ. ಇದೀಗ ಲಡಾಖ್ ಚೀನಾದಿಂದ 2 ಹೊಸ ಕೌಂಟಿಯನ್ನು ರಚನೆ ಮಾಡಿರುವಂಥದ್ದು ಭಾರತದ ಆಕ್ರೋಶಕ್ಕೆ ಕಾರಣವಾಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳುವಂಥ ಮಾತೇ ಇಲ್ಲ. ನಾವು ಹೇಗೆ ಪ್ರತಿಭಟನೆ ಮಾಡಬೇಕು ಅನ್ನೋದು ಗೊತ್ತಿದೆ ಅಂತ ಈಗಾಗಲೇ ಇದನ್ನು ಧಿಕ್ಕರಿಸಲಾಗಿದೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಅಲ್ಲು ಅರ್ಜುನ್ಗೆ ಜಾಮೀನು. ಪುಷ್ಪ 2 ಚಿತ್ರದ ಪ್ರದರ್ಶನದ ವೇಳೆ ಚಿತ್ರಮಂದಿರದಲ್ಲಿ ಉಂಟಾದಂಥ ಕಾಲ್ತುಳಿತದಿಂದ ಮಹಿಳೆಯೊಬ್ಬರು ಮೃತಪಟ್ಟ ಪ್ರಕರಣದ ಆರೋಪಿ ತೆಲುಗು ನಟ ಅಲ್ಲು ಅರ್ಜುನ್ ಅವರಿಗೆ ಇಲ್ಲಿನ ನ್ಯಾಯಾಲಯವು ನಿಯಮಿತ ಜಾಮೀನನ್ನು ಮಂಜೂರು ಮಾಡಿದೆ. ನಿನ್ನೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋದೊಂದು ಪ್ರಶ್ನೆ ಇತ್ತು. ಜಾಮೀನು ಸಿಕ್ಕಿದೆ. ಈ ಪ್ರಕರಣದಲ್ಲಿ ಪುಷ್ಪ 2 ಸಿಕ್ಕಾಪಟ್ಟೆ ಹಿಟ್ಟಾದ್ರೂ ಅದನ್ನು ಎಂಜಾಯ್ ಮಾಡುವಂಥ ಅಥವಾ ಖುಷಿ ಪಡುವಂತಹ ಪರಿಸ್ಥಿತಿಯಲ್ಲಿ ಅಲ್ಲು ಅರ್ಜುನ್ ಫ್ಯಾಮಿಲಿನೂ ಇಲ್ಲ, ಅವ್ರ ಫ್ಯಾನ್ಸೂ ಇಲ್ಲ. ಯಾಕಂದರೆ ಒಂದಾದ್ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ಇದರ ನಡುವೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ಹುಟ್ಕೊಂಡಿದ್ವು. ಸೊ ಬೇಲ್ ಸಿಗುತ್ತಾ ಅಥವಾ ಬೇಲ್ ಸಿಗಲ್ವಾ ಅನ್ನುವಂಥ ಪ್ರಶ್ನೆ ಇತ್ತು. ಇದೆಲ್ಲದರ ನಡುವೆ ಜಾಮೀನು ಮಂಜೂರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾನೂನು ಹೋರಾಟವನ್ನು ಹೇಗೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ, ಈ ಪ್ರಕರಣ ಇನ್ನೆಲ್ಲಿಗೆ ಹೋಗಿ ನಿಲ್ಲತ್ತೆ, ಯಾರಿಗೆಲ್ಲ ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಇನ್ನು ಮುಂದಿನ ಸುದ್ದಿ, ಇಡಿ ವರ್ತನೆಗೆ ಸುಪ್ರೀಂ ಕಿಡಿಕಾರಿದೆ. ಹರಿಯಾಣ
ಕಾಂಗ್ರೆಸ್ನ ಮಾಜಿ ಶಾಸಕ ಸುರೇಂದ್ರ ಪನ್ವಾರ್ ಅವರನ್ನ 15 ಗಂಟೆ ವಿಚಾರಣೆಗೆ ಒಳಪಡಿಸಿರುವ ಜಾರಿ ನಿರ್ದೇಶನಾಲಯ ಇಡಿ ದರ್ಪದಿಂದ ಕೂಡಿದೆ ಹಾಗೂ ಅಮಾನವೀಯವಾಗಿದೆ ಅಂತ ಹೇಳಿರುವಂತಹ ಸುಪ್ರೀಂ ಕೋರ್ಟ್ ಮಾಜಿ ಶಾಸಕನ ಬಂಧನ ಕಾನೂನು ಬಾಹಿರ ಅಂತ ಹೇಳಿದೆ. ಪನ್ವಾರ್ ವಿರುದ್ಧ ಮರಳು ಅಕ್ರಮ ಗಣಿಗಾರಿಕೆ ಆರೋಪವಿದೆಯೋ ಹೊರತು ಅವರ ವಿರುದ್ಧದ ಪ್ರಕರಣ ಯಾವುದೇ ಭಯೋತ್ಪಾದಕ ಚಟುವಟಿಕೆಗೆ ಸಂಬಂಧಿಸಿದ್ದಲ್ಲ ಅಂತ ಹೇಳಲಾಗಿದೆ. ಇಡಿಯ ವರ್ತನೆ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ರೀತಿಯಾದಂತಹ ಆರೋಪಗಳು ಬರ್ತಾ ಇದೆ ಮತ್ತು ಅಸಮಾಧಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇದೀಗ ಕೋರ್ಟ್ ಕೂಡ ಚಾಟಿ ಬೀಸಿದೆ. ವೀಕ್ಷಕರೇ, ಇದು ಇವತ್ತಿನ ಪ್ರಮುಖ ಸುದ್ದಿಗಳು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.